ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ಅವರಿಬ್ರಿಗೂ ಸಪೋರ್ಟ್ ಮಾಡಬೇಕಾಗಿತ್ತು. ಅಲ್ಲ ಕರೆ, ಅದು ನನಗೆ ತಿಳಿದದ್ ನಾನು ಹೇಳ್ದೆ, ನೀವೇ ಅಲ್ವಾ, ಅದಕ್ಕೆ ಹೇಳ್ಬಿಟ್ಟೆ. ಪರವಾಗಿಲ್ಲ ಮಲ್ಲಿ, ನಿನಗನ್ಸೋದನ್ನ ನೀನು ಹೇಳಿದ್ಯಾ, ಅದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ಒಂದೊಂದ್ಸತಿ ಪರಿಸ್ಥಿತಿ ಆಗಿರುತ್ತೆ, ಒಂದೊಂದ್ ದಿಕ್ಕಲ್ಲಿ ನೋಡಿದಾಗ ಒಂದೊಂದ್ ರೀತಿ ಕಾಣುತ್ತೆ. ಆಗ ನೀನು ಯಾವ್ದು ಸರಿ ಅಂತೀಯ, ಯಾವ್ದು ತಪ್ಪಂತೀಯ, ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ನಾವು. ಇವತ್ತೇನಾದ್ರೂ ಅವ್ರ ದುಡುಕಿ ಮದ್ವೆ ಆಗಿದ್ದಿದ್ರೆ ಅಪ್ಪ ಖಂಡಿತವಾಗಿ ಜೀವನ ಪರ್ಯಂತ ಅವ್ರನ್ನ ಕ್ಷಮಿಸ್ತಿರ್ಲಿಲ್ಲ. ಒಂದ್ ಕಡೆ ಅಪ್ಪ ಆದ್ರೆ ಇನ್ನೊಂದ್ ಕಡೆ ಇವರಿಬ್ರು. ನಂತೂ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಯಾವ್ದನ್ನು ನಾವು ಅನ್ಕೊಂಡಷ್ಟು ಸುಲಭ ಅಲ್ಲ ಮಲ್ಲಿ. ಒಂದ್ ಹೆಜ್ಜೆ ಇಡೋದಕ್ ಮುಂದೆ 100 ಸಲ ಅಲ್ಲ 1000 ಸಲ ಯೋಚನೆ ಮಾಡ್ಬೇಕು. ಅಪ್ಪಿ ನನ್ನ ತಂಗಿನೇ ಆಗಿರ್ಬೋದು, ಆದ್ರೆ ಅವಳಿ ಮನೆಗೆ ಸೊಸೆಯಾಗಿ ಬರಬಾರ್ದು. ಅದರಿಂದ ಎಲ್ರ ನೆಮ್ಮದಿನೂ ಹಾಳಾಗೋಗ್ಬಿಡುತ್ತೆ. ಆದ್ರೆ ಅದು ಅವಳಿಗೆ ಅರ್ಥ ಆಗ್ತದೆ. ಎನಿವೇಸ್, ಆ ರೀತಿ ಏನೂ ಆಗಿಲ್ಲ, ಅದೇ ಸಮಾಧಾನ. ಮಲ್ಲಿ, ನೀನ್ ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಯೋಚನೆ ಮಾಡಬೇಡ. ತಲೆ ಕೇಳಿಸ್ಕೋಬೇಡ. ತಗೋ ಜ್ಯೂಸ್, ರೆಸ್ಟ್ ಮಾಡು. ಸರಿ ಅಕ್ಕರೆ. ಆದ್ರೂ ಅಕ್ಕರ್ ಹಿಂಗ್ ಮಾಡಬಾರ್ದಾಗಿತ್ತು. ಸ್ವಂತ ತಂಗಿ ಮದ್ವೆನೇ ಬೇಡ ಅಂತವ್ರಲ್ಲ. ಏನೋ ಅಪ್ಪ, ನನ್ಗೇನು ಸರಿಯಾಗಿ ಅರ್ಥನೇ ಆಯ್ತಾ ಇಲ್ಲ. ನೋಡ್ರ, ಇದು ನನ್ನ ಲೈಫಲ್ಲಿ ತುಂಬ ಮುಖ್ಯವಾದಂಥ ಡೀಲ್. ಆ್ಯಂಡ್ ನಿಮ್ಗಳ ಲೈಫಲ್ಲಿ ನೀವಿಂದ ಯಾವತ್ತೂ ಮಾಡದೇ ಇರೋವಂಥ ದೊಡ್ಡ ಡೀಲ್. ಈ ಜಯದೇವು ಕೆಲ್ಸಕ್ಕೆ ನಿಯತ್ತಿಗೆ ತುಂಬ ಬೆಲೆ ಕೊಡುವಂಥ ಮನುಷ್ಯ. ಆ ಬೆಲೆ ಎಷ್ಟು ಅಂದರೆ, ಕೆಲಸ ಕರೆಕ್ಟಾಗಿ ಮಾಡಿದ್ರೆ ಈ ಥರದ್ದು ಇನ್ನೂ ಒಂದು ಬ್ಯಾಗ್ ಸಿಗುತ್ತೆ. ಓಕೆ ಬಾಸ್, ಕೆಲಸ ಆಯ್ತು ಅನ್ಕೊಳ್ಳಿ. ಈ ಜೋಶು ಬರೀ ಬಾಯಲ್ಲ, ಕೆಲಸದಲ್ಲೂ ತೋರಿಸಿ. ಇದೇ ಜೋಶಲ್ಲಿ ಕೆಲಸ ಮಾಡಿ ನಿಮ್ಗಳ ಲೈಫನ್ನು ಸೆಟಲ್ ಮಾಡಿಕೊಳ್ಳಿ. ಮೊಬೈಲ್ ತೆಗಿ. ಫೋಟೋ ಬಂತ? ಅದೇ ಹುಡುಗಿ. ನೀವು ಡೀಲ್ ಮಾಡಬೇಕಾಗಿರೋದು ಅವಳನ್ನು. ಯಾವುದೇ ಕಾರಣಕ್ಕೂ ಅವಳು ಉಳಿಬಾರ್ದು ಕಣ್ರು. ಬಾಸ್, ಒಂದು ಡೌಟು. ಏನು? ಈ ಹುಡುಗಿನ ಎತ್ತೋದಕ್ಕೆ ಇಷ್ಟೊಂದು ದುಡ್ಡು ಕೊಡ್ತಿದ್ದೀರಾ ಬಾಸ್? ಏನು ವಿಷಯ ಬಾಸ್? ಅದೆಲ್ಲ ನಿಮಗೆ ಯಾಕ್ರೋ, ಹೇಳಿದ ಕೆಲಸ ಮಾಡ್ರು. ಅವಳನ್ನ ಎತ್ತಬೇಕಷ್ಟೇ. ಅಲ್ಲ ಬಾಸ್, ಆ ಹುಡುಗಿ ಜೊತೆ ಇರೋದು ನಿಮ್ಮ ತಮ್ಮ. ಅವ್ರೇನಾರು ಅಡ್ಡ ಬಂದ್ರೆ? ಅವನಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡಲ್ಲ ಕಣ್ರು. ಪಾಪ ಅವನು ನಮ್ಮ ಥರ ಅಲ್ಲ, ಸಾಫ್ಟ್. ಅದೇ ಅವನನ್ನ ಬಿಟ್ಟು ಬೇರೆ ಇನ್ಯಾರೇ ಮಧ್ಯದಲ್ಲಿ ಕಡ್ಡಿ ಅಲ್ಲಾಡ್ಸಕ್ ಬಂದ್ರು ಅವಳ ಜೊತೆಗೆ ಅವರನ್ನು ಡೀಲ್ ಮಾಡ್ಬಿಡಿ. ಓಕೆ ಬಾಸ್. ಈ ಹುಡುಗಿ ಎಲ್ಲಿದ್ದಾಳ ಬಾಸ್? ಇವತ್ತು ನನ್ನ ತಮ್ಮನ ಜೊತೆ ಅವಳ ಮದುವೆ ಆಗ್ತೀವಿ ಅಂತ ಅನ್ಕೊಂತಿದ್ದಾರೆ. ಲೊಕೇಶನ್ ಸೆಂಡ್ ಮಾಡ್ತೀನಿ, ಅಲ್ಲೋಗಿ. ಅಲ್ಲ ಬಾಸ್, ನಿಮ್ಮ ತಮ್ಮನ ಮದುವೆ ಆಗ್ತಾಳ ಅಂತೀರಾ, ಇವಳು ಮುಗಿಸ್ಬೇಕಾ? ಅಲ್ವಾ? ಪಾಪ ಸುಮ್ಮನೆ ಒಂದು ಜೀವ ತೆಗಿಯೋ ಪಾಪ ನಮಗೆ ಯಾಕೆ? ನಿಮಿಷ ಕೊಡಿ. ಡೀಲ್ ಕ್ಯಾನ್ಸಲ್, ಎಲ್ಲ ಮನೆಗೆ ಹೋಗಿ. ಇಲ್ಲ ಹೋಗಿ. ಇಲ್ಲ ಓಕೆ. ಮತ್ತೆ ಏನ್ ದೇಶ ಕಾಯಕ್ಕೆ ಹೋಗ್ತಾ ಇದ್ದೀರಾ ನೀವು? ಕೊಲೆ ಮಾಡೋದಿಕ್ಕೆ ಡೀಲ್ ಕೊಟ್ಟಿರೋ ನನಗೆ ಯಾವುದೇ ಸೆಂಟಿಮೆಂಟ್ ಇಲ್ಲ ಅಂದ್ರೆ ನಿಮಗೆ ಯಾಕ್ರೋ? ಹೇಳಿದ ಕೆಲಸ ಮಾಡ್ಬೇಕು. ಓಕೆ ಬಾಸ್. ಹೋಗಿ ಡೀಲ್ ಮುಗಿಸಿ ಕಾಲ್ ಮಾಡಿ, ನಾನು ಕಾಯ್ತಾ ಇರ್ತೀನಿ. ಬಂದ್ರು. ಪಾರ್ಥ, ಒಂದ್ ನಿಮಿಷ. ಇಷ್ಟು ಅರ್ಜೆಂಟಾಗಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಆಂಟಿ ಏನಂತ ಹೇಳಿದ್ರು? ನೋಡಿ ಅಕ್ಕೆ ತಂಗಿ, ನಮಗೆ ಬೇರೆ ಆಪ್ಷನ್ಸ್ ಇಲ್ಲ. ಇಲ್ಲೇ ಹತ್ತಿರದಲ್ಲಿ ನಮ್ಮ ಪರಿಚಯದ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ನಾವು ಮದುವೆ ಆಗ್ಬಿಡೋಣ. ಹಲೋ, ಏನು ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ವಿಷಯ ಇಲ್ಲಿವರೆಗೂ ಬಂದಿದೆ, ಇನ್ನ ತಡ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಓಕೆ? ಆಂಟಿನೂ ಬರ್ತಾರಂತ? ಇಲ್ಲ, ಮಾಮ್ ಬರ್ತಾ ಇಲ್ಲ ಅದಕ್ಕೆ ತಂಗಿ. ಒಂದು ವೇಳೆ ಮಾಮ್ ಇಲ್ಲಿಗೆ ಬಂದರೆ ಮನೇಲಿರೋರಿಗೆ ಡೌಟ್ ಬಂದ್ಬಿಡುತ್ತೆ. ಹೇ, ಬಟ್ ಇಟ್ಸ್ ಓಕೆ.
ಮಾಮ್ ಆಶೀರ್ವಾದ ನಮ್ಮ ಮೇಲೆ ಇದ್ದೇ ಇರುತ್ತೆ. ಓಕೆ? ಅದ್ ಹಾಗಲ್ಲ ಭಾವಂತಮ್ಮ, ಅಪ್ಪನೂ ಮದ್ವೆಗೆ ಒಪ್ಕೊಳ್ಳಿಲ್ಲ. ರಿಜಿಸ್ಟರ್ ಮ್ಯಾರೇಜ್ ಮಾಡಿಸ್ತೀನಿ ಅಂತ ಅಣ್ಣ ಬಂದು ಅವನು ಹಾಗೆ ಹೊರಟೋಗ್ಬಿಟ್ಟ. ಮದ್ವೆಗೆ ಮುಂಚೆನೆ ಇಷ್ಟೊಂದು ತೊಂದರೆ ತಾಪತ್ರೆ ಇದೆ, ಇನ್ನು ಮದ್ವೆ ಆದ್ಮೇಲೆ ಅದನ್ನೆಲ್ಲ ಹೇಗ್ ಫೇಸ್ ಮಾಡೋದು ಅಂತ ನನಗೆ ಭಯ ಆಗ್ತಾ ಇದೆ. ಅದಕ್ಕೆ ತಂಗಿ ಆ ಥರ ಎಲ್ಲ ಏನೂ ಆಗಲ್ಲ ಕಣ್ರಿ. ನೋಡಿ, ಕನ್ನಡದಲ್ಲಿ ಒಂದು ಫೇಮಸ್ ಗಾದೆ ಇದೆಯಲ್ಲ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತ. ಅದೇ ಥರ ನಾವು ಮದುವೆ ಮಾಡ್ಕೊಬಂದು ಎಲ್ಲರ ಮುಂದೆ ನಿಂತ್ಕೊಂಡ್ರೆ ಹಾಗೆ ಯಾರು ಏನೂ ಮಾಡಲ್ಲ. ಹೌದು, 1-2 ದಿವಸ ಮುಖಕ್ಕೆ ಮುಖ ಕೊಟ್ಟು ಮಾತಾಡದೆ ಇರ್ಬೋದು, ಆದರೆ ಹೋಗ್ತಾ ಹೋಗ್ತಾ ಎಲ್ಲರೂ ಸರಿ ಹೋಗ್ತಾರೆ. ಇವಾಗ ನಿಮ್ಮಪ್ಪ ಕೂಡ ಸರಿ ಆಗ್ತಾರೆ, ಆ ಗ್ಯಾರಂಟಿ ನಂಗಿದೆ. ಅದಕ್ಕೆ ತಂಗಿ ನೋಡಿ, ನಮ್ಮ ಪ್ರೀತಿನ ನಾವು ಉಳಿಸ್ಕೋಬೇಕು ಅಂದರೆ ಇದನ್ನು ನಾವು ಮಾಡಲೇಬೇಕು ಕಣ್ರಿ. ಇಲ್ಲಾಂದರೆ ಇಷ್ಟು ವರ್ಷ ನಾವು ಬಚ್ಚಿಟ್ಟು ಕಾಪಾಡ್ಕೊಂಬಂದು ಪ್ರೀತಿ ಎಲ್ಲರ ಮುಂದೆ ಮುಚ್ಚಿಟ್ಟೋಗುತ್ತೆ. ಓಕೆ, ಅರ್ಥ ಆಯ್ತಾ? ಏನು ಯೋಚನೆ ಮಾಡ್ತಿದ್ದೀರಾ? ಸನ್ಸ್ಟ್ರೋಕ್. ಸನ್ಸ್ಟ್ರೋಕಾ? ಪಾರ್ಥ ನನ್ನ ಮಗ ಇದ್ದಾಗಲ್ವಾ, ಅವನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ, ಹಾಗಾಗಿ ಸನ್ಸ್ಟ್ರೋಕ್. ಗೌತಮ್ ಅವರೇ, ಯಾವುದ್ರ ಬಗ್ಗೆನೂ ಜಾಸ್ತಿ ಯೋಚನೆ ಮಾಡಬೇಡಿ. ಯೋಚನೆ ಮಾಡಿದ್ರೆ ಏನು ಬದಲಾಗಲ್ಲ, ಏನಾಗಬೇಕೋ ಅದೇ ಆಗುತ್ತೆ. ಅದು ತಲೆಗೆ ಅರ್ಥ ಆಗುತ್ತೆ, ಹಾರ್ಟ್ಗೆ ಅರ್ಥ ಆಗಲ್ವಲ್ಲ. ಅದು ಗೊತ್ತಿರೋದು ಮಿಡಿಯೋದೊಂದೇ, ಸುಮ್ಮನಿದ್ದಲ್ಲ. ನೀವೇ ಯೋಚನೆ ಮಾಡಿ ನೋಡಿ, ಎಲ್ಲ ಎಷ್ಟು ವಿಚಿತ್ರ ಅಲ್ವಾ? ಯಾವುದೂ ನಮ್ಮ ಕೈನಲ್ಲಿಲ್ಲ. ಅದಕ್ಕೆ ದೊಡ್ಡವ್ರು ಹೇಳಿರೋದು, ಮದುವೆ ಮಾಡಿ ನೋಡು, ಮನೆ ಕಟ್ ನೋಡು ಅಂತ. ಎಷ್ಟೇ ದುಡ್ಡಿದ್ರು ಮದುವೆ ಮಾಡೋದು, ಎಲ್ಲೋ ಇದ್ದ ಇಬ್ಬರನ್ನ ಒಟ್ಟಿಗೆ ತಂದು ಒಂದು ಮಾಡೋದು, ಆಮೇಲೆ ಒಟ್ಟಿಗೆ ಇರೋ ಥರ ಮಾಡೋದು. ಥರ ಸರ್ಕಸ್ ಇದ್ದಾಗೆ ಈ ಮದುವೆ ಅನ್ನೋದು ಅದೃಷ್ಟದ ಆಟ. ನಿಜ. ನಮ್ಮ ಸಮಾಜದಲ್ಲಿ ಹಿಂದಿಂದ ಚಾಲ್ತಿಯಲ್ಲಿರೋ ಅತಿ ದೊಡ್ಡ ಗ್ಯಾಮ್ಲಿಂಗ್ ಇದು. ಮದುವೆ ಅನ್ನೋದು ಒಂದು ದೊಡ್ಡ ಜೂಜು, ಬಂದರೆ ಬರುತ್ತೆ, ಹೋದರೆ ಹೋಗುತ್ತೆ. ಪರ್ಫೆಕ್ಟ್ ಜೋಡಿ ಅನ್ನೋದು ಎಲ್ಲ 1000ರಲ್ಲಿ 1-2. ಆಮೇಲೆ ಎಲ್ಲ ಹೊಂದಾಣಿಕೆ ರಾಜಕೀಯ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಸಿಸ್ಟಮ್ ಇರೋದೇ ಹಾಗಲ್ವಾ? ನೀವೇ ನೋಡಿ, ನಮ್ಮನೇಲಿ ಅಶ್ವಿನಿ ಮದುವೆ ಒಂದು ಬಿಟ್ಟು ಮಿಕ್ಕಿದೆಲ್ಲ ಮದುವೆನೂ ಬರೀ ಪ್ರಾಬ್ಲಮ್ಮೇ. ಮಹಿಮಾದು ಫಸ್ಟ್ ಪ್ರಾಬ್ಲಮ್, ಆಮೇಲೆ ನಮ್ಮಿಬ್ಬರು ಮದುವೆ ಆಯಿತು, ನಮ್ಮದು ಪ್ರಾಬ್ಲಮ್. ಅದಾದಮೇಲೆ ಜಯದೇವ್ ಮದುವೆ ಆದರೂ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡ್ವಿ, ಅದರಲ್ಲೂ ಪ್ರಾಬ್ಲಮ್. ಅಪೇಕ್ಷಾನ ಮದುವೆ ಆಗಬೇಕಾಗಿತ್ತು, ಮಲ್ಲಿನ ಮದುವೆ ಆದ. ಮದುವೆ ಹೇಗಾದರೂ ಆಗಲಿ, ಆಮೇಲೆ ಚೆನ್ನಾಗಿರ್ತಾನೆ ಅಂದ್ಕೊಂಡ್ರೆ ಅವಳಿಗೆ ಮೋಸ ಮಾಡಿ ಅದು ಯಾರೋ ದಿಯಾನ ಹುಡುಗಿ ಹಿಂದೆ ಬಿದ್ದಿದ್ದಾನೆ, ಹೊಟ್ಟೆ ಉರಿಸ್ತಾನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.